ಕೇರಳದ ಕೊಟ್ಟಿಯೂರು ಮಹಾದೇವನ ದೇಗುಲ ತೆರೆದಿದ್ದು ಈ ವರ್ಷ ಭಾರೀ ವಿವಾದವನ್ನೇ ಸೃಷ್ಟಿಸಿದೆ. ಕೊಟ್ಟಿಯೂರಿಗೆ ತೆರಳಿದ ಕನ್ನಡಿಗರಿಗೆ ಅಪಮಾನ ಮಾಡಿದ ಆರೋಪದ ನಡುವೆ ದೇವಸ್ಥಾನದಲ್ಲಿ ಬಾವಲಿ ಕಟ್ಟು ವಿವಾದ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಸುಳ್ಯ ಮೂಲದ ಕಾಂಗ್ರೆಸ್ ಮುಖಂಡ ಶಾಹಿದ್ ತೆಕ್ಕಿಲ್ ಎಂಬುವವರು ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಇದು ಮುಸ್ಲಿಮರು ಅಂದಿನಿಂದ ಮಾಡಿಕೊಂಡು ಬಂದಿದ್ದ ಪರಂಪರೆ ಅಂತ ಬಾವಲಿ ನದಿಗೆ ಕಟ್ಟಿದ್ದಾರೆ. ಈ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಏನಿದು ಮುಸ್ಲಿಮರು ಕಲ್ಲು ಜೋಡಿಸುವ ಹೊಸ ವಿವಾದ? ಬನ್ನಿ ಈ ಸ್ಟೋರಿ ನೋಡಿ. ದಿನದಿಂದ ದಿನಕ್ಕೆ ಬಾವಲಿ ಕಟ್ಟು ವಿವಾದ ತೀವ್ರ ಸ್ವರೂಪ ಪಡೆಯುತ್ತಿದೆ. ಸುಳ್ಯ ಮೂಲದ ಕಾಂಗ್ರೆಸ್ ಮುಖಂಡ ಶಾಹಿದ್ ತೆಕ್ಕಿಲ್ ಅವರು ಕೊಟ್ಟಿಯೂರು ದೇವಸ್ಥಾನದ ಬಳಿಯ ಬಾವಲಿ ನದಿಗೆ ಕಲ್ಲು ಜೋಡಿಸುವ ಹೆಸರಿನಲ್ಲಿ ಹೊಸ ವಿವಾದಕ್ಕೆ ನಾಂದಿ ಹಾಡಿದ್ದಾರೆ. ವರ್ಷದಲ್ಲಿ 1 ತಿಂಗಳು ಮಾತ್ರ ತೆರೆದಿರುವ ಈ ಕೊಟ್ಟಿಯೂರು ದೇವಸ್ಥಾನಕ್ಕೆ ದೇಶದ ಹಲವು ಭಾಗಗಳಿಂದ ಭಕ್ತ ಸಾಗರವೇ ಹರಿದು ಬರುತ್ತೆ. ಕರ್ನಾಟಕದಿಂದಲೂ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಒಟ್ಟು 27 ದಿನಗಳ ಕಾಲ ನಡೆಯಲಿರುವ ಕೊಟ್ಟಿಯೂರು ದೇವಸ್ಥಾನ ಜಾತ್ರೆ ಶುರುವಾಗುವ 1 ದಿನ ಮುಂಚಿತವಾಗಿ ಬಾವಲಿ ನದಿಗೆ ಕಲ್ಲಿಟ್ಟು ವಿವಾದ ಹುಟ್ಟು ಹಾಕಿದ್ದಾರೆ ಶಾಹಿದ್ ತೆಕ್ಕಿಲ್. ದಶಕಗಳ ಹಿಂದೆ ಮುಸ್ಲಿಮರು ಬಂದು ಈ ರೀತಿ ನದಿಗೆ ಕಲ್ಲುಗಳನ್ನು ಜೋಡಿಸುವ ಸಂಪ್ರದಾಯ ಇತ್ತು. ಆದರೆ ನಂತರದಲ್ಲಿ ಆ ಸಂಪ್ರದಾಯ ಬಿಟ್ಟಿದ್ರು. ಈಗ ಮತ್ತೆ ಸಂಪ್ರದಾಯ ಮುಂದುವರಿಸುವ ನಿಟ್ಟಿನಲ್ಲಿ ಕಲ್ಲು ಜೋಡಿಸಿರುವುದಾಗಿ ಶಾಹಿದ್ ತೆಕ್ಕಿಲ್ ವಿಡಿಯೋದಲ್ಲಿ ಹೇಳಿದ್ದು, ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಸಂಚಲನ ಮೂಡಿಸಿದೆ. ಹಿಂದೂಗಳು ಇದಕ್ಕೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಶಾಹಿದ್ ತೆಕ್ಕಿಲ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪದಾಧಿಕಾರಿ ಆಗಿದ್ದಾರೆ. ಮುಸ್ಲಿಮರು ನದಿಯಲ್ಲಿ ಕಲ್ಲು ಜೋಡಿಸಿದ್ದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಹಿಂದೂ ಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿವೆ. ಇದು ಹಿಂದೂ ಧರ್ಮದವರ ಭಾವನೆಗೆ ಧಕ್ಕೆ ಮಾಡುವ ಷಡ್ಯಂತ್ರ ಎಂದು ಆರೋಪ ಮಾಡಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ ಮುಜರಾಯಿ ಇಲಾಖೆ ಮಧ್ಯಪ್ರವೇಶ ಮಾಡಿದ್ದು, ಘಟನೆ ನಡೆದು 10 ದಿನಗಳ ಕಳೆದರೂ ವಿವಾದ ತಣ್ಣಗಾಗಿಲ್ಲ. ಇದರ ನಡುವೆ ಕೊಟ್ಟಿಯೂರಿಗೆ ಭೇಟಿ ಕೊಟ್ಟ ಕನ್ನಡಿಗರ ಮೇಲೆ ಹಲ್ಲೆ ವಿಚಾರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಇನ್ನೊಂದೆಡೆ ಕನ್ನಡಿಗರಿಂದ ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ಆಗಿದೆ ಎಂದು ಸ್ಥಳೀಯರು ಕರ್ನಾಟಕದ ಭಕ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪ ಇದೆ. ಈ ವಿವಾದಗಳ ನಡುವೆಯೇ ಕೊಟ್ಟಿಯೂರು ದೇವಸ್ಥಾನದ ಜಾತ್ರೆ ಮುಂದುವರೆದಿದೆ. ಕಣ್ಣೂರು ಜಿಲ್ಲೆಯ ಪೆರವೂರಿನ ಕೊಟ್ಟಿಯೂರು ದೇವಸ್ಥಾನದ ಜಾತ್ರೆ ಜೂನ್ 27ರಂದು ಕೊನೆಗೊಳ್ಳಲಿದೆ. ಮತ್ತೆ 1 ವರ್ಷದ ನಂತರವೇ ಕೊಟ್ಟಿಯೂರು ದೇವಸ್ಥಾನ ಮತ್ತೆ ತೆರೆಯಲಿದೆ. ಈ ಹೊಸ ವಿವಾದದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.